ಸುಧಾಕರ್ ಅವರು ಒಂದು ವೋಟಿಂದ ನಾವು ಗೆದ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮಾತು ಹೊಡೆದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಗಾದೆ ಇದೆ. ಆ ವ್ಯಕ್ತಿ ಬಗ್ಗೆ ಹಂಗೆ ಮಾತಾಡಕ್ಕೆ ಹೋಗಬಾರ್ದು. ಪ್ರದೀಪ್ ಈಶ್ವರ್ ನೀವು ಹೇಳಿದ ಮಾತಂತ ನಡ್ಕೊಳಪ್ಪ ರಾಜೀನಾಮೆ ಕೊಡು ಅಂತಾರೆ. ಒಂದು ಓಟ್ ತಗೋತಾನ ಆಗಲ್ಲ ಅನ್ನೋದು ಚಾಲೆಂಜ್ ಮಾಡೋದಿದೆಯಲ್ಲ, ಅದು ತಪ್ಪು. ಕೊರೋನಾ ಟೈಮಲ್ಲಿ ಸುಧಾಕರ್ ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದರ ಪ್ರದೀಪ್ ಈಶ್ವರ್ ಅಂತವರು ಅವರು ಪರಿಶ್ರಮ ಎಂಬ ಅಕಾಡೆಮಿಯನ್ನು ಕಟ್ಟಿದ್ದಾರೆ. ರ್ಯಾಂಕ್ಗಳ ಪಟ್ಟಿಗೆ ಇವತ್ತು ಪರಿಶ್ರಮ ಅಕಾಡೆಮಿ ಸೇರಿರೋದು ಪ್ರದೀಪ್ ಈಶ್ವರ್ ಅವರ ಪರಿಶ್ರಮದಿಂದ. ಸ್ವಾಮಿ, ಜನ ಆಯ್ಕೆ ಮಾಡಿರೋದು 5 ವರ್ಷಕ್ಕೆ. ಅವ್ರನ್ನ 5 ವರ್ಷ ನೀವು ಕೆಲಸ ಮಾಡಿ ತೋರಿಸ್ಬೇಕು. ಪ್ರದೀಪ್ ಈಶ್ವರ್ ಅವರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಲಿ. ಆದರೆ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ. ಈ ದೇಶದ ದುರಂತ ಸುಧಾಕರ್ ಅಂತ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರಬಾರ್ದು, ಗೆಲ್ಲಬಾರ್ದು. ಪ್ರದೀಪ್ ಈಶ್ವರ್ ಬಗ್ಗೆ ನೀವೇನು ಹೇಳ್ತೀವಿ ಸರ್? ಯಾಕೆಂದ್ರೆ ಸುಧಾಕರ್ ಅವರು ಒಂದು ವೋಟಿಂದ ನಾವು ಗೆದ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅದಕ್ಕೆ ಏನು ಮಾತು ಹೊಡೆದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಗಾದೆ ಇದೆ. ಆ ಮಾತಾಡಕ್ಕೆ ಮುಂದೆ ಒಬ್ಬ ಇವರು ಅವರು MLA ಒಂದು ಓಟ್ ಎಕ್ಸ್ಟ್ರಾ ತಗೋತಾರೋ ಬಿಡ್ತಾರೋ ಅದರ ಸೆಕೆಂಡ್ರಿ. ಆ ವ್ಯಕ್ತಿ ಬಗ್ಗೆ ಹಂಗೆ ಮಾತಾಡಕ್ಕೆ ಹೋಗಬಾರ್ದು. ಪ್ರದೀಪ್ ಈಶ್ವರ್ ಆ ಥರ ಮಾತಾಡಿರೋದ್ರಿಂದ ಜನ ಏನು ಹೇಳ್ತಾರೆ ಗೊತ್ತೇ, ನೀವು ಹೇಳಿದ ಮಾತಂತ ನಡ್ಕೊಳಪ್ಪ ರಾಜೀನಾಮೆ ಕೊಡು ಅಂತಾರೆ. ನಡ್ಕೊಳ್ಳೇಬೇಕು. ಅದರಿಂದ ಅವರಿಬ್ಬರು ಹೋರಾಟದಲ್ಲಿ ನನಗನ್ಸುತ್ತೆ ಸುಧಾಕರೇ ಅವರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಆ ವ್ಯಕ್ತಿನ ಇವರು ಅನ್ನಬಾರ್ದಾಗಿತ್ತು. ಹಂಗೆ ಒಂದು ಓಟ್ ತಗೋತಾನ ಆಗಲ್ಲ ಅನ್ನೋದು ಚಾಲೆಂಜ್ ಮಾಡೋದಿದೆಯಲ್ಲ, ಅದು ತಪ್ಪು. ಜನಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಸರ್. ಇನ್ನು ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋದಾರೆ ಸರ್, ಸುಧಾಕರ್ ಅವರು ಒಂದು ಹೋಟೆಲ್ ಗೆದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು ಈ ದೇಶದ ದುರಂತ ಕೊರೋನಾ ಟೈಮಲ್ಲಿ ಸುಧಾಕರ್ ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅಂಥ ವ್ಯಕ್ತಿಗೆ ಮತ್ತೆ BJP ಪಾರ್ಟಿ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಯ್ಕೆ ಮಾಡಿದಾಗ ನನಗೆ ಭಾಳ ನೋವಾಯಿತು. ಅದು ನನ್ನ ವೈಯಕ್ತಿಕ ನೋವು. ಆದರೆ ಅವರು ಪಾರ್ಟಿ ತೊಗೊಂಡು ನಿಂತಿರುವಂಥ ತೀರ್ಮಾನಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಆದರೆ ಪ್ರದೀಪ್ ಈಶ್ವರ್ ಅಂತವರು ಅವರು ಪರಿಶ್ರಮ ಎಂಬ ಅಕಾಡೆಮಿಯನ್ನು ಕಟ್ಟಿದ್ದಾರೆ. ಆ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಸೌತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಏನು ನೀಟ್ ಎಕ್ಸಾಮಲ್ಲಿ ಹೈಯೆಸ್ಟ್ ರ್ಯಾಂಕ್ಸ್ ಗಳಿಸ್ತಾಯಿದ್ರು ಅಂಥ ಗಳಿಸುವಂಥ ರ್ಯಾಂಕ್ಗಳ ಪಟ್ಟಿಗೆ ಇವತ್ತು ಪರಿಶ್ರಮ ಅಕಾಡೆಮಿ ಸೇರಿರೋದು ಪ್ರದೀಪ್ ಈಶ್ವರ್ ಅವರ ಪರಿಶ್ರಮದಿಂದ. ಆದರೆ ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡಬೇಕು ಅಂದು. ಸ್ವಾಮಿ, ಜನ ಆಯ್ಕೆ ಮಾಡಿರೋದು 5 ವರ್ಷಕ್ಕೆ. ಅವ್ರೇನೋ ಮಾತಲ್ಲಿ ಹೇಳಿರ್ಬೋದು, ನಾನು ಒಂದು ಓಟ್ ತೊಗೊಂಡ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂದು. ವೈಯಕ್ತಿಕ ಸ್ವಾಮಿ, ಜನ ನಿಮ್ಮನ್ನು ಆಯ್ಕೆ ಮಾಡಿರೋದು 5 ವರ್ಷ ನೀವು ಕೆಲಸ ಮಾಡಿ ತೋರಿಸ್ಬೇಕು. ಬಟ್ ಅವರು ಓಪನ್ ಸ್ಟೇಟ್ಮೆಂಟೇ ಕೊಟ್ಟಿರೋದಲ್ವ ಸರ್? ಅದು ವೈಯಕ್ತಿಕ ಸ್ಟೇಟ್ಮೆಂಟ್ ಸ್ವಾಮಿ. ಜನ ನೀನು ಆಯ್ಕೆ ಮಾಡಿಬಿಟ್ಟು ನೀನು ನೆಕ್ಸ್ಟ್ ದಿನ ನೀನು ಫಿಲ್ ಮಾಡಿಲ್ಲ, ನೀನು ಮನೆಗೆ ಹೋಗು ಅಂದರೆ ಅವರು ನೆಕ್ಸ್ಟ್ ರಿಎಲೆಕ್ಷನ್ ನಡೆದ್ರೆ ಯಾರ ಮೇಲೆ ಸ್ವಾಮಿ ಭಾರ ಹಾಕೋದು? ಅದು ದೇಶದ ಆರ್ಥಿಕ ಸ್ಥಿತಿ ಮೇಲೆ ಭಾರ ಹಾಕೋದು. ನಾವು ಕಟ್ತಾ ಇರುವಂಥ ಟ್ಯಾಕ್ಸ್ಗಳು ಮತ್ತೆ ಅವರು ರಿಎಲೆಕ್ಷನ್ ನಡೆದ್ರೆ ಮತ್ತೆ ಪೋಲಾಗೋದು ಯಾರು ಸ್ವಾಮಿ? ಪ್ರದೀಪ್ ಈಶ್ವರ್ ಅವರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಲಿ. ಆದರೆ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ. ಇನ್ನು 4 ವರ್ಷ ಇದೆ. ನೀವು ಒಬ್ಬ MP ಮಾಡೋದಕ್ಕನ್ನು ಹೆಚ್ಚಾಗಿ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರನ ಸಾಧನೆ ಮಾಡಿ ಅಭಿವೃದ್ಧಿ ಮಾಡಿ ತೋರಿಸಿ. ಆಗ ಪ್ರದೀಪ್ ಈಶ್ವರ್ ಅವರು ಇಡೀ ಕರ್ನಾಟಕಕ್ಕೆ ಒಬ್ಬ ಮಾದರಿ MLA ಆಗಿ ಹೊರಬರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಅವರು ಕೊಟ್ಟಿರುವಂಥದ್ದು ಅವರ ಹೇಳಿಕೆಯನ್ನು ಪರಿಶೀಲನೆ ಮಾಡಿ ಅವರ ಅಭಿವೃದ್ಧಿ ಮುಖಾಂತರ ಸುಧಾಕರ್ ಅವ್ರಿಗೆ ಒಂದು ಪಾಠ ಕಲಿಸ್ಬೇಕು. ಈ ದೇಶದ ದುರಂತ ಸುಧಾಕರ್ ಅಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರಬಾರ್ದು, ಗೆಲ್ಲಬಾರ್ದು.